ಹಬ್ಬಗಳ ಸೀಸನ್ ಬಂತಂದ್ರೆ ಸಾಕು ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಲೇ ಇರುತ್ತೆ. ಈ ವಾರದಲ್ಲಿ ಯುಗಾದಿ ರಂಜಾನ್ ಇರೋದ್ರಿಂದ ಸಾಲು ಸಾಲು ರಜೆಗಳಿವೆ. ಖಾಸಗಿ ಬಸ್ ಮಾಲಕರಿಗೆ ಭರ್ಜರಿ ಲಾಟ್ರಿ ಹೊಡೆದಂಗಾಗಿದೆ. ಸಿಕ್ಕಿದ್ದೇ ಚಾನ್ಸ್ ಅಂತೇಳಿ ಜನರಿಂದ ಡಬಲ್ ಹಣನ ಪಿಕ್ಕೋಕೆ ನಿಂತಿದ್ದಾರೆ. ಈ ಮೂಲಕ ರಜೆ ಅಂತೇಳಿ ಮನೆ ಕಡೆ ಹೊರಟವರ ಜೇಬಿಗೆ ದೊಡ್ಡ ಕತ್ರಿಯನ್ನೇ ಹಾಕ್ತಾ ಇದ್ದಾರೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಿನ್ನೆಲೆ 3 ದಿನಗಳ ರಜೆ ಇರೋ ಕಾರಣ ಊರಿನ ಕಡೆ ಹೋಗಲು ಸಿದ್ಧತೆ ಮಾಡಿಕೊಂಡಿದ್ದವರಿಗೆ ಖಾಸಗಿ ಬಸ್ ದರ ದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದೆ. ಮಾರ್ಚ್ 28ರ ಶುಕ್ರವಾರ ರಾತ್ರಿ ಊರಿಗೆ ತೆರಳಲು ಜನರು ಯೋಜನೆಯನ್ನು ಮಾಡಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಈಗ ದುಪ್ಪಟ್ಟು ದರ ಏರಿಕೆ ಮಾಡಲಾಗಿದ್ದು ಇದನ್ನು ಸಾರ್ವಜನಿಕರು ವಿರೋಧ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಬಸ್ ದರ ಯಾವಾಗ ಎಷ್ಟಿರುತ್ತೆ, ಈಗ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡೋದಾದರೆ ದಾವಣಗೆರೆಯಿಂದ ಸಾಮಾನ್ಯ ದರ 450 ರೂಪಾಯಿ ಇರ್ತಿತ್ತು. ಈಗ ಅದು 1300 ರೂಪಾಯಿವರೆಗೂ ತಲುಪಿದೆ. ಕೆಲವೊಂದು ಬಸ್ 750 ರೂಪಾಯಿ ಇದ್ದಿದ್ದು ಅದು 5500 ರೂಪಾಯಿವರೆಗೂ ತಲುಪಿದೆ ಅಂಥೇಳಿ ಈಗ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರು ಟು ಧಾರವಾಡ ಪ್ರಸ್ತುತ ದರ ಇರುವಂಥದ್ದು 600 ರೂಪಾಯಿ, ಅದನ್ನು 1100 ರೂಪಾಯಿವರೆಗೂ ಮಾಡಿದ್ದಾರೆ. ಹಬ್ಬದ ಸಂದರ್ಭಗಳಲ್ಲಿ ಯಾವಾಗಲೂ 1069 ರೂಪಾಯಿ ಇರ್ತಿತ್ತು. ಈ ಸರಿ 5500 ರೂಪಾಯಿ. ಒಂದು ಪ್ರೈವೇಟು ವೆಹಿಕಲೇ ಮಾಡ್ಕೊಂಡು ಹೋಗ್ಬೋದು. ಬೆಂಗಳೂರು ಟು ಹುಬ್ಳಿ ಪ್ರಸ್ತುತ ಇರುವಂಥ ದರ 475. ಅದನ್ನು ನಾರ್ಮಲ್ ಟೈಮ್ಗಳಲ್ಲಿ ಕೆಲವು ಸರಿ 1100 ರೂಪಾಯಿವರೆಗೂ ಓಡಾಡ್ತಾರೆ. ಹಬ್ಬದ ದರ 1200ರಿಂದ 4200ವರೆಗೂ ಬಂದಿದೆ. ಇನ್ನು ಪ್ರಸ್ತುತ ಬೆಳಗಾವಿಯಿಂದ ಬೆಂಗಳೂರಿಗೆ ತಲುಪೋಕ್ಕೆ 380, 1129 ಹಂಗೆ ಇರ್ತಿತ್ತು. ಈಗ ಅದು 1200, 5500ವರೆಗೂ ತಲುಪಿದೆ. ಬೆಂಗಳೂರು ಟು ಮಂಗಳೂರು 650 ರೂಪಾಯಿಂದ 1300 ರೂಪಾಯಿ, 1200 ರೂಪಾಯಿಂದ 4500 ರೂಪಾಯಿವರೆಗೂ ಹೆಚ್ಚಾಗಿದೆ. ಬೆಂಗಳೂರು ಟು ಕಲಬುರಗಿ 750 ರೂಪಾಯಿಂದ 1000 ರೂಪಾಯಿ, 1200 ರೂಪಾಯಿಂದ 2200 ರೂಪಾಯಿವರೆಗೂ ಹೆಚ್ಚಾಗಿದೆ. ಬೆಂಗಳೂರು ಟು ರಾಯಚೂರು 650 ರೂಪಾಯಿಂದ 990. ಹಬ್ಬದ ಸಂದರ್ಭ ಆಗಿರೋದ್ರಿಂದ 1100 ರೂಪಾಯಿಂದ 2990ವರೆಗೂ ಹೆಚ್ಚಾಗಿದೆ. ಬೆಂಗಳೂರು ಟು ಹಾಸನ 469 ರೂಪಾಯಿಂದ 1000 ರೂಪಾಯಿ, 750 ರೂಪಾಯಿಂದ 1600 ರೂಪಾಯಿವರೆಗೂ ಹೆಚ್ಚಾಗಿದೆ. ಬೆಂಗಳೂರು ಟು ಯಾದಗಿರಿ 699 ರೂಪಾಯಿಂದ 900 ರೂಪಾಯಿ, 1300 ರೂಪಾಯಿಂದ 2200 ರೂಪಾಯಿವರೆಗೂ ಹೆಚ್ಚಾಗಿದೆ. ಬೆಂಗಳೂರು ಟು ಶಿವಮೊಗ್ಗ 500 ರೂಪಾಯಿಂದ 990 ರೂಪಾಯಿ, 1199 ರೂಪಾಯಿಂದ